ಮಂಡ್ಯದ ಕೆರಗೋಡಿನ ಧ್ವಜ ದಂಗಲ್ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ಪಾದಯಾತ್ರೆಯಲ್ಲಿ ಬಜರಂಗದಳ ಮತ್ತು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಡಿಸಿ ಕಚೇರಿಯನ್ನ ತಲುಪಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರ ಮುಖಾಮುಖಿ ಆಗಿದೆ. ಮಂಡ್ಯ ಡಿಸಿ ಕಚೇರಿಯನ್ನ ತಲುಪ್ತಾ ಇದ್ದಂತೆ ಪಾದಯಾತ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಇತ್ತು. ಸ್ಥಳದಲ್ಲಿ ಈಗ ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೊಲೀಸರು ಮತ್ತೆ ಹಿಂದೂ ಕಾರ್ಯಕರ್ತರು ಮುಖಾಮುಖಿ ಆಗಿದ್ದಾರೆ. ಮಂಡ್ಯ ಡಿಸಿ ಕಚೇರಿಯನ್ನು ಆಲ್ರೆಡಿ ಪಾದಯಾತ್ರೆ ತಲುಪಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬಿಗಿ ಬಂದೋಬಸ್ತ್ ಇತ್ತು. ಈ ಸ್ಥಳದಲ್ಲಿ ಈಗ ಡಿಸಿ ಆಫೀಸ್ನ ಆಸ್ಪಾಸು ಬಿಗುವಿನ ವಾತಾವರಣ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೂರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು, ರಾಮ ಭಕ್ತರು ಕೆರಗೋಡಿನಲ್ಲಿ ಕೇಸರಿ ಧ್ವಜವನ್ನ, ಹನುಮ ಧ್ವಜವನ್ನ ಯಾಕಾಗಿ ಇಳಿಸಿದ್ರಿ, ಮತ್ತೆ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಬೇಕು ಅಂತೇಳಿ ಪಾದಯಾತ್ರೆ ಮತ್ತೆ ಸಂಪೂರ್ಣ ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಪಾದಯಾತ್ರೆಯ ಮೂಲಕ ಮಂಡ್ಯದ ಡಿಸಿ ಕಚೇರಿವರೆಗೆ ನಡೆದುಕೊಂಡು ಬಂದು ಈಗ ಡಿಸಿ ಕಚೇರಿಯನ್ನು ತಲುಪಿದ್ದಾರೆ. ಡಿಸಿ ಕಚೇರಿಯ ಮುಂಭಾಗದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಹೋರಾಟಗಾರರು ಯಾರು ಹಿಂದೂ ಹೋರಾಟಗಾರರು ಏನಿದ್ದಾರೆ, ಬಜರಂಗದಳ ಮತ್ತೆ ರಾಮ ಭಕ್ತರು, ಹನುಮ ಭಕ್ತರು ಅವರೆಲ್ಲರೂ ಯಾರಿದ್ದಾರೆ, ಅಲ್ಲಿ ಪೊಲೀಸರು ಮತ್ತೆ ಹನುಮ ಭಕ್ತರ ನಡುವೆ ಮುಖಾಮುಖಿ ಆಗಿದೆ. ಬಿಗಿ ಬಂದೋಬಸ್ತ್ನಲ್ಲಿದ್ದಂಥ ಪೊಲೀಸರು ಪಾದಯಾತ್ರೆ ಮೂಲಕ ಬಂದಂತ ಕಾರ್ಯಕರ್ತರನ್ನ ತಡೆದಿದ್ದಾರೆ. ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪಬ್ಲಿಕ್ ಕನ್ನಡದ ಟೀಮ್ ಅಲ್ಲಿ ಆ ಕೆರಗೋಡಿನ ಘಟನೆ ಯಾವಾಗ ಆಯ್ತು ಅವತ್ತಿನಿಂದಲೂ ಕೂಡ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಇವತ್ತು ಕೂಡ ಪಾದಯಾತ್ರೆ ನಡೆದು ಈಗ ಡಿಸಿ ಕಚೇರಿಯನ್ನ ತಲುಪಿದೆ. ನಮ್ಮ ರಿಪೋರ್ಟರ್ ಆನಂದ್ ಕೂಡ ಸ್ಥಳದಲ್ಲೇ ಇದ್ದಾರೆ, ಹಾಗೆ ನಮ್ಮ ಆಂಕರ್ ದಿವಿತ್ ಕೂಡ ಸ್ಥಳದಲ್ಲಿದ್ದಾರೆ. ನಾನು ದಿವಿತ್ನ ಮೊದಲು ಮಾತಾಡ್ತೀನಿ. ದಿವಿತ್, ಈ ಸಂದರ್ಭಕ್ಕೆ ಈ ಹೊತ್ತಿಗೆ ಪರಿಸ್ಥಿತಿ ಎಷ್ಟು ಬಿಗುವಿನ ವಾತಾವರಣ ಅಲ್ಲಿದೆ, ಮತ್ತೆ ಹೆಚ್ಚಿನ ಅಪ್ಡೇಟ್ ಏನಿದೆ ದಿವಿತ್? ಎಸ್ ರಂಜಿತ್, ಗಮನಿಸ್ತಾ ಇರ್ಬೋದು, ಪ್ರಮುಖವಾಗಿ ಇವತ್ತು ಈ ಒಂದು ಬೈಕ್ ರ್ಯಾಲಿ ಆಗಿರ್ಬೋದು, ಕೆರಗೋಡು ಗ್ರಾಮದಿಂದ ಮಂಡ್ಯದವರೆಗೂ ಮಾಡಿದಂತಹ ಬೈಕ್ ರ್ಯಾಲಿ ಇದೆಯಲ್ಲ, ಈ ಒಂದು ಬೈಕ್ ರ್ಯಾಲಿ ಸೀದಾ ಮಂಡ್ಯದ ಹನುಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಂದು ಪೂಜೆಯನ್ನು ಮಾಡಿ ಅಲ್ಲಿಂದ ಸಾಕಷ್ಟು ಹಿಂದೂ ಅಭಿಮಾನಿಗಳು, ಹಿಂದೂ ಕಾರ್ಯಕರ್ತರು, ಜೊತೆಗೆ ಬಜರಂಗ ಸೇನೆಯ ಮುಖಂಡರು ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಜಿಲ್ಲಾಧಿಕಾರಿ ಭವನದ ಮುಂದೆ ಬರ್ತಾರೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಬಂದು ಇಲ್ಲೇ ನಿಂತುಕೊಂಡು ಮಾತನಾಡ್ತಾರೆ, ಭಾಷಣವನ್ನು ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಒಳಗಡೆ ಹೋಗೋದಕ್ಕೆ ಅವರಿಗೆ ಬಿಡಲಿಲ್ಲ. ಆದರೆ ನೇರವಾಗಿ ಇಲ್ಲೇ ನಿಲ್ಲಿಸ್ಕೊಂಡು ಇದೇ ಜಾಗಕ್ಕೆ ಮಂಡ್ಯದ ಜಿಲ್ಲಾಧಿಕಾರಿಯಾದಂಥ ಕುಮಾರ್ ಅವರನ್ನು ಇಲ್ಲೇ ಕರೆಸ್ಕೊಂಡು ಈಗ ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಯಾವ ರೀತಿ ಮನವಿ, ಯಾವಾಗ ಜನವರಿ 22ನೇ ತಾರೀಕು, ಪ್ರಮುಖವಾಗಿ 26ನೇ ತಾರೀಕು ಹನುಮ ಧ್ವಜವನ್ನು ಕೆಳಗೆ ಇಳಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಏನೆಲ್ಲ ಘಟನೆಗಳು ಅವತ್ತಿಂದ ಇಲ್ಲಿವರೆಗೂ ನಡೆಯಿತು, ಮತ್ತೆ ಅದೇ ಜಾಗದಲ್ಲಿ, ನಮಗೆ ನೀವು ಬೇರೆ ಕೊಡೋ ಜಾಗ ಬೇಕಾಗಿಲ್ಲ, ನಮಗೆ ಅದೇ ಜಾಗದಲ್ಲಿ ಅದೇ ಸ್ಥಳದಲ್ಲಿ ನಾವು ಹನುಮ ಧ್ವಜವನ್ನು ನಾವು ಆಚರಿಸಬೇಕು. ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಇಲ್ಲ ಅಥವಾ ಯಾವುದೇ ರೀತಿ ಪಕ್ಷಗಳಿಲ್ಲ. ಅಲ್ಲಿ ನಾವು ನಮ್ಮ ಧಾರ್ಮಿಕ ಆಚರಣೆಯನ್ನು ನಾವು ಮಾಡ್ತೀವಿ, ನಮಗೆ ಆ ರೀತಿಯಾದಂಥ ಒಂದು ಅನುಮತಿ ಕೊಡಲೇಬೇಕು ಅಂಥೇಳಿ ಜಿಲ್ಲಾಧಿಕಾರಿ ಅವರನ್ನು ಇಲ್ಲಿಗೆ ನೇರವಾಗಿ ಕರೆಸಿ ಈಗ ಅವರಿಗೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ರಂಜಿತ್, ಸದ್ಯಕ್ಕೆ ಮನವಿ ಕೊಟ್ಟ ನಂತರ ಸದ್ಯಕ್ಕೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಶಾಂತವಾಗಿದೆ ಅಂತಲೇ ಹೇಳ್ಬೋದು ರಂಜಿತ್ ಸದ್ಯಕ್ಕೆ. ಓಕೆ ದಿವಿತ್, ಹಾಗೆ ಸಂಪರ್ಕದಲ್ಲಿರಿ. ಆನಂದ್, ತಾವೀಗ ಯಾವ ಸ್ಥಳದಲ್ಲಿ ಇದ್ದೀರಿ, ಅಲ್ಲಿ ಹೇಗಿದೆ ಪರಿಸ್ಥಿತಿ, ಹಿಂದೂ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ? ಆನಂದ್, ರಂಜಿತ್, ನಾನು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇದ್ದೀನಿ. ಸದ್ಯ ಏನು ಮಂಡ್ಯದಲ್ಲಿ ನಡೆದಂಥ ಪ್ರತಿಭಟನೆ ಒಂದು ರೀತಿಯಲ್ಲಿ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಏನು ಮಂಡ್ಯ ನಗರ ಬಂದ್ಗೆ ಕರೆ ನೀಡಿದ್ರು, ಅಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಅಭೂತಪೂರ್ವ ಬೆಂಬಲ ಇವತ್ತಿನ ಹೋರಾಟಕ್ಕೆ ಸಿಗಲಿಲ್ಲ ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇವತ್ತು ಬಂದ್ಗೆ ಕರೆ ನೀಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದಲೂ ಕೂಡ 11 ಗಂಟೆವರೆಗೂ ಕೂಡ ಮಂಡ್ಯದಲ್ಲಿ ಯಾವೊಬ್ಬ ಪ್ರತಿಭಟನಾಕಾರರು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಲಿಲ್ಲ. ಯಾವಾಗ ಕೆರಗೋಡಿನಿಂದ ಮಂಡ್ಯದ ಹನುಮ ದೇವಸ್ಥಾನಕ್ಕೆ ರ್ಯಾಲಿ ಬಂತು, ಆನಂತರ ಪ್ರತಿಭಟನೆ ಮಂಡ್ಯದಲ್ಲಿ ಆರಂಭ ಆಗಿತ್ತು. ಅದರ ಬದಲಾಗಿ ಮಂಡ್ಯದಲ್ಲಿ ಬೆಳಗ್ಗೆಯಿಂದಲೇ ಹೋರಾಟವನ್ನು ತೀವ್ರಗೊಳಿಸಿದರೆ ಇವತ್ತು ಕೂಡ ಪ್ರತಿಭಟನೆ ಸ್ವರೂಪ ಬದಲಾಗ್ತಿತ್ತು. ಅದ್ರ ಜೊತೆಗೆ ಬಂದ್ಗೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿತ್ತು. ಆದರೆ ಏನು 10 ಗಂಟೆವರೆಗೂ ಕೂಡ ಬಂದ್ ವಾತಾವರಣ ಮಂಡ್ಯದಲ್ಲಿ ವರ್ತಕರು ತೋರಿಸಿದ್ರು. ಆದರೆ 10 ಗಂಟೆ ನಂತರವೂ ಕೂಡ ಬಂದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಿಲ್ಲ. ಅದ್ರ ಜೊತೆಗೆ ಪ್ರತಿಭಟನಾಕಾರರು ಅಂಗಡಿ ಮುಂಗಟ್ಟುಗಳಿಗೆ ಬಳಿ ಹೋಗಿ
ಮನವಿಯನ್ನು ಮಾಡ್ಕೊಳ್ಳಿಲ್ಲ. ಹಾಗಾಗಿ ಪ್ರತಿಭಟನೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇಲ್ಲ ಅನ್ನೋ ಮನೋಭಾವಕ್ಕೆ ಬಂದಂಥ ಪ್ರತಿಭಟನಾಕಾರರು ಅಂದರೆ ವರ್ತಕರು ಒಬ್ಬೊಬ್ಬರಾಗಿ ಅಂಗಡಿ ಮುಂಗಟ್ಟುಗಳನ್ನು ತೆರೆಯೋದಕ್ಕೆ ಶುರು ಮಾಡಿದ್ರು. ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಕೆಲವು ಅಂಗಡಿ ಮಾಲೀಕರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚೋ ಮೂಲಕ ಪ್ರತಿಭಟನೆಯನ್ನು ಅಂದರೆ ಬಂದನ್ನು ಬೆಂಬಲಿಸಿದ್ದಾರೆ. ಆದರೆ ಕೆಲವರು ಬಂದ್ಗೆ ಪ್ರತಿಕ್ರಿಯೆಯನ್ನು ತೋರಲಿಲ್ಲ. ಇನ್ನೊಂದು ಕಡೆ ಏನೋ ಪ್ರತಿಭಟನಾಕಾರರು ಈಗಾಗಲೇ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಮಗೆ ಅದೇ ಜಾಗದಲ್ಲಿ ಹನುಮ ಧ್ವಜವನ್ನು ಹಾರಿಸೋದಕ್ಕೆ ಅವಕಾಶ ಕೊಡಬೇಕು. ಅದ್ರ ಜೊತೆಗೆ ಪ್ರಮುಖವಾಗಿ ಅವತ್ತು ಹನುಮ ಧ್ವಜವನ್ನು ಲಾಠಿ ಬೀಸಿ ಅವತ್ತು ಕೆಳಗಡೆ ಇಳಿಸಿದ್ರಲ್ಲ, ಆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಆ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ರವಾನಿಸಿದ್ದಾರೆ. ರಂಜಿತ್. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ದಿವಿತ್, ನಿಮಗೂ ಕೂಡ ಥ್ಯಾಂಕ್ ಯು. ಸದ್ಯ ಕೆರಗೋಡಿನ ಈ ಹನುಮ ಧ್ವಜದ ದಂಗಲ್ ಇವತ್ತು ಪಾದಯಾತ್ರೆಯ ಮೂಲಕ, ಬೈಕ್ ರ್ಯಾಲಿಯ ಮೂಲಕ ಡಿಸಿ ಕಚೇರಿಯವರೆಗೂ ಕೂಡ ಈಗ ಬಂದಿದೆ. ಡಿಸಿ ಕಚೇರಿಯ ಮುಂದೆ ಈಗ ಪರಿಸ್ಥಿತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಮಂಡ್ಯದ ಕೆರಗೋಡಿನ ಆ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಧ್ವಜದ ದಂಗಲ್ ಮತ್ತೊಂದು ಸ್ವರೂಪವನ್ನು ಇವತ್ತು ಪಡ್ಕೊಂಡಿದೆ. ಪಿವಿ ನರಸಿಂಹರಾವ್ಗೆ ಭಾರತ ರತ್ನ ಘೋಷಣೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚೌಧರಿ ಚರಣ್ ಸಿಂಗ್ಗೆ ಭಾರತ ರತ್ನ ಗೌರವ. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ಗೂ ಕೂಡ ಭಾರತ ರತ್ನ ಗೌರವ. ಪಿವಿ ನರಸಿಂಹರಾವ್ಗೆ ಭಾರತ ರತ್ನ. ಈ ಹಿಂದೆ LK ಅಡ್ವಾಣಿ ಅವ್ರಿಗೂ ಕೂಡ ಭಾರತ ರತ್ನ ಗೌರವ ನೀಡಲಾಗಿತ್ತು. ಈಗ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ಗೂ ಕೂಡ ಭಾರತ ರತ್ನ ಗೌರವ ಘೋಷಣೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಾಜಿ ಪ್ರಧಾನಿಯಾಗಿದ್ದಾರೆ ಪಿವಿ ನರಸಿಂಹರಾವ್. ಚೌಧರಿ ಚರಣ್ ಸಿಂಗ್ಗೂ ಕೂಡ ಭಾರತ ರತ್ನ ಗೌರವ. ಈ ಹಿಂದೆ LK ಅಡ್ವಾಣಿ ಅವರಿಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಟ್ವೀಟ್ ನಲ್ಲಿ ಪ್ರಸ್ತಾಪ ಮಾಡಿದ್ದನ್ನ ಗಮನಿಸಿದ್ವಿ. ಈಗ ಅದರ ಬೆನ್ನಿಗೆ ಮತ್ತೊಬ್ಬ ಮಾಜಿ ಪ್ರಧಾನಿಯಾಗಿರುವ ಪಿವಿ ನರಸಿಂಹರಾವ್ ಅವರಿಗೂ ಕೂಡ ಭಾರತ ರತ್ನ ಗೌರವ. ನೋಡಿ, ಪ್ರಧಾನಿಯಾಗಿ ಪಿವಿ ನರಸಿಂಹರಾವ್ ಅವರು ಅಧಿಕಾರ ಸ್ವೀಕರಿಸಿದಾಗ ದೇಶದ ಆರ್ಥಿಕವಾಗಿ ದಿವಾಳಿಯ ಅಂಚಿನಲ್ಲಿತ್ತು. ಸರ್ಕಾರಕ್ಕೆ ಬಹುಮತ ಇರಲಿಲ್ಲ. ಪಕ್ಷದ ಒಳಗಿನಲ್ಲೂ ಕೂಡ ಅವರಿಗೆ ವಿರೋಧಿಗಳಿದ್ರು. ಎಲ್ಲವನ್ನ ಸರಿಪಡಿಸಿ ಯಾವ ರೀತಿ ಅವರು ಸಾಧನೆಯ ಹಾದಿಯತ್ತ ಹೋಗಿದ್ರು ಅನ್ನೋದನ್ನ ಕೂಡ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಪ್ರಧಾನಿಯಾಗಿ 2 ವಾರಗಳಲ್ಲಿ ಆರ್ಥಿಕ ಸಂಕಷ್ಟದಿಂದ ದೇಶವನ್ನ ಪಾರು ಮಾಡೋದಕ್ಕೆ ಮಾಡಲೇಬೇಕಾದಂತ ಒತ್ತಡ ಕೂಡ ಅವರ ಮೇಲೆ ಇರುತ್ತೆ. ಅದು ರಿಪೇರಿ ಮಾಡಲಾಗದಷ್ಟು ಹದಗೆಟ್ಟಿತ್ತು ಆರ್ಥಿಕ ಬಿಕ್ಕಟ್ಟು. ಸರ್ಕಾರಿ ಸ್ವಾಮ್ಯದ ಉದ್ಯಮಿಗಳು ಭ್ರಷ್ಟಾಚಾರ, ಅದಕ್ಷತೆಯಿಂದ ನಷ್ಟದ ಗೂಡಾಗಿದ್ವು. ಅದೆಲ್ಲವನ್ನ ಸರಿಪಡಿಸಿರುವಂತಹ ಹಿರಿಮೆ ಕೂಡ ಪಿವಿ ನರಸಿಂಹರಾವ್ ಅವರಿಗೆ ಸಲ್ಲುತ್ತೆ. ಅಂಥವರಿಗೆ ಈಗ ಭಾರತ ರತ್ನ ಗೌರವ ಘೋಷಣೆ ಆಗಿರೋದು ಸಹಜವಾಗಿ ಹೆಮ್ಮೆಯ ವಿಚಾರ. ಚೌಧರಿ ಚರಣ್ ಸಿಂಗ್ಗೂ ಕೂಡ ಅದರ ಜೊತೆಗೆ ಭಾರತ ರತ್ನ ಗೌರವ. ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. MS ಸ್ವಾಮಿನಾಥನ್ ಅವರಿಗೂ ಕೂಡ ಭಾರತ ರತ್ನ ಗೌರವ. ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್ ಅವರಿಗೂ ಕೂಡ ಭಾರತ ರತ್ನ ಗೌರವ ಘೋಷಣೆಯಾಗಿರುವಂತಹ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಸಿರು ಕ್ರಾಂತಿ ಹರಿಕಾರ MS ಸ್ವಾಮಿನಾಥನ್ ಸಲ್ಲಲೇಬೇಕಾದಂತಹ ಗೌರವ ಭಾರತ ರತ್ನ ಗೌರವ ಘೋಷಣೆಯಾಗಿರೋದು.